ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಿನ್ಸ್ ಬಸವ. ಏನಪ್ಪ ವಿಷಯ ಅಂದರೆ, ನನ್ನ ಬೈಕ್ನ ಸರ್ವಿಸಿಗೆ ಕೊಟ್ಟಿದ್ದೆ. ಯಾಕಂದರೆ ನಾನು ಊರಿಗೆ ಹೋಗ್ಬೇಕಾಗಿತ್ತು. ಟೈಮಿಂಗ್ ಚೇಂಜ್ ಹೋಗ್ತಾಯಿದೆ, ಏನೋ ಸೌಂಡ್ ಬರ್ತಾಯಿದೆ ಅಂದ್ಬಿಟ್ಟು ಕೊಟ್ಟೆ. ನಾನು ಅವನೇನೋ ರೆಡಿ ಮಾಡ್ತೀನಿ ಅಂದ, ಸರಿ ಅಂದ್ಬಿಟ್ಟು ಬಿಟ್ಬಿಟ್ಟು ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಮನೆ ಕಡೆ ಹೊರಟೆ. ಸೊ ಮನೆ ಕಡೆ ಹೊರಡ್ಬೇಕಾದ್ರೆ ನನಗೆ ಒಂದು ಫ್ರೆಂಡ್ ಫೋನ್ ಬರುತ್ತೆ, ಬಸವ ಎಲ್ಲಿದೆಯಾ ಏನು ಕತೆ ಅಂತ. ನಾನು ಹಿಂಗೆ ನಾನು ಊರಿಗೆ ಹೋಗ್ಬೇಕಂತ ಹೇಳಿದ್ನಲ್ಲ ಅಂತ. HR ಕಡೆಯಿಂದ ನಿನಗೆ ಮೇಲ್ ಬಂದಿದೆ ನೋಡು ಅಂತ. ಏನಂತ ನೋಡ್ರೆ ಡೈರೆಕ್ಟ್ ಟರ್ಮಿನೇಷನ್ ಕೊಟ್ಬಿಟ್ಟಾರೆ ಗುರು. ಅದಕ್ಕೋಸ್ಕರ ನಮ್ಮ ಹುಡುಗರೆಲ್ಲ ಫುಲ್ ರೊಚ್ಚಿಗೆದ್ಬಿಟ್ಟು ನೈಟೆಲ್ಲ ನನ್ನ ಸಿಟ್ಟಿಂಗ್ ಹಾಕ್ಸ್ಕೊಂಡು ಮೀಟಿಂಗ್ ಎಲ್ಲ ಮಾಡಿದ್ರು. ನಿನ್ನ ಬಿಟ್ಟು ಹೆಂಗಿರೋದಂತೂ, ಅದು 1:36 ಆದ್ರೂ ಬಿಟ್ಟಿಲ್ಲ ಅಭಿ ಅಂದ್ಬಿಟ್ಟು. ಎಲ್ಲರ ಆಫೀಸಲ್ಲಿ ಒಬ್ಬನು ಫೇವ್ರೇಟ್ ಹುಡುಗ ಅಂತ ಇರ್ತಾನೆ, ಆ ಥರ ನಮಗೂ ಒಬ್ಬನು ಫೇವ್ರೇಟ್ ಪರ್ಸನ್ನು. ಸೊ ಅವ್ನು ಯಾವತ್ತೂ ನಮ್ಮನ್ನ ಬಿಟ್ಕೊಡ್ತಾ ಇಲ್ಲ. ಅವ್ನು ನೋಡಿ ಅವ್ನು ಸಮಾಧಾನ ಮಾಡಿ ಬರೋಷ್ಟರಲ್ಲಿ ಟೈಮ್ ಆಗೋಯ್ತು. ಆಮೇಲೆ ನಾನು ಲೊಕೇಶನ್ ನೋಡಿ ಬೆಳಗಿನ ಜಾವ ಎದ್ದು 5 ಗಂಟೆಗೆ ಸ್ಟಾರ್ಟ್ ಮಾಡಿದೆ. 438 ಕಿಲೋಮೀಟ್ರು. ಸೊ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದರಲ್ಲಿ 3 ವಿಷಯ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೆ ಟರ್ಮಿನೇಷನ್ ಮೇಲೆ HR ಕಳಿಸಿದ ತಕ್ಷಣ ನಾವು ಅವ್ರಿಗೆ ಏನೇನು ಕ್ವಶನ್ ಮಾಡಬೇಕು, ಏನೇನು ಕೇಳಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದು ಹೇಳೋದ್ರ ಜೊತೆಯಲ್ಲಿ ನಾನು ಬೆಂಗಳೂರಿಂದ ಊರಿಗೆ ಕೂಡ ಕರ್ಕೊಂಡು ಹೋಗ್ತೀನಿ ಗುರು. ಸೊ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ನಿಮ್ಗೆ ಏನಾದರೂ ಅನಿಸಿದರೆ ಕಮೆಂಟ್ ಮಾಡಿ, ಅಥವಾ ನಿಮಗೂ ಎಕ್ಸ್ಪೀರಿಯನ್ಸ್ ಸೇಮ್ ಈ ಥರ ಆಗಿದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ HR ನನಗೆ ಏನಕ್ಕೆ ಟರ್ಮಿನೇಟ್ ಮಾಡಿದ್ರು, ಏಕೆ ಟರ್ಮಿನೇಟ್ ಮಾಡಿದ್ರು ಅಂತ ನಾನು ಹೇಳ್ತೀನಿ. ವಿಷಯ ಇಷ್ಟೇ, ನಾನು 1 ತಿಂಗಳ ಮುಂಚೆ ನಾನು ಅವ್ರಿಗೆ HR ಇನ್ಫಾರ್ಮ್ ಮಾಡಿರ್ತೀನಿ. ನನಗೆ ಒಂದು 25 ದಿವಸ ನನಗೆ ರಜೆ ಬೇಕು. ಅಟ್ಲೀಸ್ಟ್ HR ಕಡೆಯಿಂದ 25 ದಿನ ಆಗಲ್ಲ, ಅಟ್ಲೀಸ್ಟ್ 20 ಡೇಸ್ ಕೊಡ್ತೀನಿ ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿ ಬರಬೇಕು. ಬಟ್ ಅದು ಬರೋಲ್ಲ. ಸೊ ಯಾಕಂದರೆ ಅವರು ಡೈರೆಕ್ಟಾಗಿ ಟರ್ಮಿನೇಷನ್ ಮಾಡ್ತಾರೆ. ಪೊಲಿಟಿಕ್ಸ್ ಅನ್ನೋದು ಎಲ್ಲ ಆಫೀಸಲ್ಲಿ ಇದ್ದೇ ಇರುತ್ತೆ. ಅದಕ್ಕೂ ಮುಂಚೆ ಈ ನಮ್ಮ ರೈಡರ್ಸ್ ನೋಡಿ ನನಗೆ ಅನಿಸಿದ್ದಿಷ್ಟೇ, ಯಾವುದಕ್ಕೆ ಬೇಕು ರೀ ಆಫೀಸು, ಕೆಲಸ, ಜಾಬು ಎಲ್ಲ ಈ ಥರ ದುಕಾಟಿನೋ, ಅಯಂಬುಜನೋ, BMW ಬೈಕ್ ತಗೊಂಡು ವಾರಕ್ಕೂ 3-4 ಸರಿ ಲಾಂಗ್ ಡ್ರೈವ್ ಓಡಾಡ್ಕೊಂಡು ಇದ್ಬಿಡೋಣ ಅನ್ನಿಸ್ತು. ದಯವಿಟ್ಟು ನಿಮಗೆ ನಿಜ ಅನಿಸಿದ್ರೆ, ಅಥವಾ ನಾನು ಹಿಂಗೆ ಮಾಡಬೇಕಂತ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ನನಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ನಾನು ಇಲ್ಲಿಂದ ನೋಡ್ತಾ ಇದ್ದೀನಿ, ಇನ್ನೂ ಹಿರಿಯೂರು ಬಂದಿಲ್ಲಲ್ಲ ಅಂತ ನೋಡಿದ್ರೆ ಇನ್ನೂ ತುಂಬ ದೂರನೇ ಇತ್ತು. ಸೊ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ನೋಡಿದೆ. ನನ್ನ ಗಾಡಿ ನೋಡ್ಬಿಟ್ಟು ಎಲ್ಲೋ ಲಡಾಖ್ ಹೋಗ್ತಾ ಇದೆಯಾ ಅಂತ ಕೇಳ್ತಾಯಿದ್ರು. ಸೊ ನಾನು ಎಲ್ಲೂ ಹೋಗ್ತಾ ಇಲ್ಲ, ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ನಾನು ಹಿರಿಯೂರು ರೀಚ್ ಆದ ತಕ್ಷಣ ನನಗೆ ಟಿಫನ್ ಮಾಡೋಣ ಅಂತ ಕಾಣಿಸ್ತು. ನನಗೆ ಕಾಣಿಸಿದ್ದೆ ಹೋಟೆಲ್ ನ್ಯೂ ಸೂರ್ಯ ಅಂತ. ಸೊ ಅಲ್ಲಿ ಹೋದ ತಕ್ಷಣ ನಾನು ಏನು ತಿನ್ನಬೇಕು ಅಂತ ಕೇಳಿದಾಗ, ಪೂರಿ ಚೆನ್ನಾಗಿರುತ್ತೆ ತಿನ್ನಿ ಸರ್ ಅಂದು ಪೂರಿ ಕೊಟ್ಟರು. ಪೂರಿ ತಿಂದ್ಬಿಟ್ಟು ನೀರು ಕುಡಿದ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ ತಿರ್ಗಾ ನಮ್ಮೂರ ಕಡೆ ಹೋಗೋಣ ಅಂತ. ನಮ್ಮೂರ ಕಡೆ ಹೋಗ್ತಾನೆ ಇದ್ದೀನಿ ಗುರು. ಸಾಂಗು 1 ಆಯಿತು, 2 ಆಯಿತು, 3 ಆಯಿತು, 4-5 ಸಾಂಗ್ಗಳು ಕೇಳ್ಕೊಂಡು ಹೋಗ್ತಾ ಇದ್ದೆ. ಏನು ಈ ಕ್ಲೈಮೇಟ್ ಗುರು, ಈ ಕ್ಲೈಮೇಟನ್ನ ನಾನು ಬೆಂಗಳೂರಲ್ಲಿ ಎಷ್ಟು ದಿನ ಆಗೋಯ್ತು ಗುರು ನಾನು ನೋಡಿ. ಎಲ್ಲಿ ಅದೇ ಟ್ರಾಫಿಕ್ಕು, ಅದೇ ಜನ, ಅದೇ ಸೌಂಡು, ಅದೇ ಪೊಲೀಸು, ಅದೇ ಫೈನು, ಪೆಟ್ರೋಲ್ ಇಲ್ಲ, ಡೀಸೆಲ್ ಇಲ್ಲ, ಆ ರೇಟ್ ಜಾಸ್ತಿ, ಈ ರೇಟ್ ಜಾಸ್ತಿ. ನೋಡಿ ಗುರು, ಈ ಥರ ವಾತಾವರಣದಲ್ಲಿ ಈ ಥರ ಇದ್ದರೆ ಯಾವುದು ಬೇಡ ಗುರು ಅನಿಸುತ್ತೆ. ಸೊ ಇನ್ನೊಂದು ವಿಷಯ, ಡೈರೆಕ್ಟ್ ನಾನು ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಏನಕ್ಕೆ ನನಗೆ HR ಟರ್ಮಿನೇಷನ್ ಕೊಟ್ಟರು ಅಂತ ಇನ್ನೂವರೆಗೂ ನಾನು ನಿಮಗೆ ಯಾರಿಗೂ ಹೇಳ್ತಾ ಇಲ್ಲ. ಏನಕ್ಕೆ ಇರ್ಬೋದು ಅಂತ ನಾನು ಹೇಳ್ತೇನೆ. ಅದಕ್ಕೂ ಮುಂಚೆ ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಯಾರೋ ಒಬ್ಬರು ನನಗೆ ಯಾರನ್ನು ಹೊಡಿತಾ ಇದ್ರು. ಸೊ ಏನಕ್ಕೆ ಕಾರನ್ನು ಹೊಡಿತಾ ಇದ್ದಾರೆ ಏನು ಅಂತ ತಿಳ್ಕೊಂಡಿಂದ ತಿರುಗಿ ನೋಡೋಷ್ಟರಲ್ಲಿ ಆ ಹುಡುಗ, ಸರ್ ಏನು ನೀವು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ರೆ, ಏನು ಕತೆ, ಏನು ನೀವು ಯೂಟ್ಯೂಬರ್ ಹಂಗೆ ಹಿಂಗಂದ್ರೆ. ಅಯ್ಯೋ, ನಾನು ಅಂಥ ದೊಡ್ಡ ಯೂಟ್ಯೂಬರ್ ಏನಲ್ಲಪ್ಪ, ಸುಮ್ಮನೆ ನಾರ್ಮಲಾಗಿ ಟ್ರೈ ಮಾಡ್ತಾ ಇದ್ದೀನಿ, ಬೋರ್ ಆಗಬಾರ್ದಲ್ಲ ಅಂದ್ಬಿಟ್ಟು ಅಂತ. ಹೌದಾ, ಸರಿ ಸರ್, ನಾನು ಎಲ್ಲಿ ಹೋಗಬೇಕು ಏನು ಅಂತಂದರು. ನಾನು ಬೆಂಗಳೂರಿಂದ ಬರ್ತಾ ಇದ್ದೆ. ಇವರು ಪಾಪ ಮೈಸೂರಿಂದ ಬಂದಿದ್ದಾರಂತೆ, ಬ್ರದರು, ಮಸ್ಕಿ ತಾಂಡಾದವರು, ನಮ್ಮ ಕಡೆಯವರೇ. ಸೊ ವಿಶೇಷ ಏನಂದರೆ, ನಾನು 5 ಗಂಟೆಗೆ ಬಿಟ್ಟಿರೋದು ಬೆಂಗಳೂರು. 5 ಗಂಟೆಗೆ ಬಿಟ್ಟರೆ ಇಷ್ಟೊತ್ತಲ್ಲಿ ಆಲ್ಮೋಸ್ಟು ಬಳ್ಳಾರಿ ಹತ್ತತ್ರ ಇದ್ದೀನಿ ನಾನು ಇವಾಗ. ಬಟ್ ಏನಂದರೆ, ನಾನು ಸ್ಟಾಪ್ ಮಾಡಿದ್ದೀನಿ. ನಾನು ಒಂದೇ ಹತ್ರ ಸ್ಟಾಪ್ ಮಾಡಿದ್ದೀನಿ. ಇವ್ರ ಬ್ರದರ್ ಅಲ್ಲಲ್ಲಿ ಸ್ವಲ್ಪ ಸ್ಟಾಪ್ ಮಾಡ್ಕೊಂಡು ಬಂದಿರೋದು. ನಾನು ಮಾತ್ರ ಒಂದೇ ಹತ್ರ ಸ್ಟಾಪ್ ಮಾಡಿದ್ದೀನಿ, ಇವ್ರ ಹತ್ರ. ಬಟ್ ವಿಶೇಷ ಇನ್ನೊಂದು
ಹಂಗೆ ಆ ಹುಡುಗನ ಜೊತೆ ನಾನು ಸೇರ್ಕೊಂಡು ಮಾತಾಡ್ಕೊಂಡು ಸೀದಾ ನೇಲ್ ಮರ ಕಾಣಿಸ್ತು ಅಂತ ನೇಲ್ ಮರ ಹತ್ರ ಹೋದ್ವಿ, ನೇಲಣ್ಣು ತಿಂತಾ ಇದ್ವಿ. ಹಂಗೆ ಬಿರಿಯಾನಿ ತಿಂದ್ಕೊಂಡು ಆಮೇಲೆ ನೆಕ್ಸ್ಟ್ ಮತ್ತೆ ಹೋಗೋಣ ಅಂತ ಹಂಗೆ ಸ್ಟಾರ್ಟ್ ಮಾಡ್ಕೊಂಡು ಸ್ಟ್ರೈಟ್ ಹೋಗ್ತಾ ಇದೆ. ಹಂಗೆ ಹೋಗ್ತಾ ಸಿಂಧನೂರು ಬಂದೇ ಬಿಡ್ತು ಗುರು. ಸಿಂಧನೂರು ಬಂತು. ಸಿಂಧನೂರಿಂದ ಮತ್ತೆ ಆ ಹುಡುಗ ಮತ್ತೆ ನಾನು ಚೇಸ್ ಮಾಡ್ಕೊಂಡು ಬಂದರೆ ಸಿಗ್ತಾ ಗುರು, ನೀವು ಮತ್ತೆ ಸಿಗಲ್ಲ ನನ್ನ ಜೊತೆ, ಬನ್ನಿ ಇವಾಗ ನನ್ನ ಜೊತೆ ಜ್ಯೂಸ್ ಕುಡಿಲೇಬೇಕು ನೀವು, ಬನ್ನಿ ಕುಡೀರಿ ಅಂದ್ಬಿಟ್ಟು ಬಾದಾಮ್ ಮಿಲ್ಕ್ ಶೇಕ್ನ ಇಬ್ಬರು ಒಂದೊಂದು ತೊಗೊಂಡು ಇಬ್ಬರು ನಾವು ಬಾದಾಮ್ ಮಿಲ್ಕ್ ಶೇಕ್ನ ಕುಡಿದ್ಬಿಟ್ಟು ಮತ್ತೆ ನಾನು ಸ್ಟಾರ್ಟ್ ಮಾಡಿಕೊಂಡೆ ಪ್ರಯಾಣ ನಮ್ಮ ಊರ ಕಡೆ. ನಾನು ಡೈರೆಕ್ಟಾಗಿ ನಮ್ಮ ಊರಿಗೆ ಹೋಗ್ತಾ ಇಲ್ಲ ಇವತ್ತು ಬಂದ್ಬಿಟ್ಟು ನಾನು ನಮ್ಮ ಅಣ್ಣವ್ರ ಊರಿಗೆ ಹೋಗ್ತಾ ಇದ್ದೀನಿ. ನಮ್ಮ ಅಣ್ಣವ್ರ ಊರಿಗೆ ಹೋಗೋ ಅರ್ಧ ದಾರಿಯಲ್ಲೇ ಮಳೆ ಸ್ಟಾರ್ಟ್ ಆಯಿತು ಗುರು. ಹೊಡಿತು ನಾಯಿ ಹೊಡ್ದಂಗೆ ಹೊಡಿತು ಗುರು. ನೋಡಿ ಗುರು, ನನ್ನ ಬಟ್ಟೆ ಎಲ್ಲ ಎಂಥ ಮರ ಹೆಂಗಾಗಿದೆ ಅಂದರೆ ಬಟ್ಟೆ ಎಲ್ಲ ನೆಂದೋಗ್ಬಿಟ್ಟಿದೆ ಗುರು. ಈ ರೇಂಜ್ಗೆ ಮಳೆ ಹೊಡಿಯುತ್ತೆ ಅಂತ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ನನ್ನ ರಥ ನೋಡಿ ಗುರು, ರಥ ಹೆಂಗಾಗೋಗಿದೆ ಅಂತ ನೋಡಿ ನನ್ನ